ನಾನು ಜೈಲಿಗೆ ಹೋಗೋದ್ರಿಂದ ನೀನು ಸುಖವಾಗಿರ್ತೀಯ ಅಂದರೆ ಜೀವನ ಪೂರ್ತಿ ನಾನು ಜೈಲಲ್ಲೇ ಇರ್ತೀನಿ. ಯುವರ್ ಆನರ್, ನಾನು ಬರೀ ಡಿಫೆನ್ಸ್ ಲಾಯರ್ ಆಗಿ ಈ ಮಾತು ಹೇಳ್ತಾ ಇಲ್ಲ. ಸಂಬಂಧದಲ್ಲಿ ಸೂರ್ಯ ಅವರಿಗೆ ನಾನು ಅಣ್ಣ, ವೇದಿಕಾಗೆ ತಂದೆ. ವೇದಿಕಾ ತಂದೆಯಾಗಿ ಈ ಮಾತು ಹೇಳ್ತಾ ಇದ್ದೀನಿ. ವೇದಿಕಾ ಅವರು ಯಾವುದೋ ಒತ್ತಡಕ್ಕೆ ಸಿಲುಕಿ ಈ ಮಾತನ್ನ ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ ಯುವರ್ ಆನರ್, ವೇದಿಕಾ ಅವರು ನನ್ನ ಕ್ಲೈಂಟ್ ಸೂರ್ಯ ಅವ್ರ ಮೇಲೆ 14ನೇ ತಾರೀಕು 12ವರೆಗೆ ಹಲ್ಲೆ ಮಾಡಿದ್ದಾರೆ ಅಂತ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವತ್ತು ಇವರು ತಮ್ಮ ಮಗಳು ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ಅಲ್ಲಿಗೆ ಹೋಗಿದ್ರು. ಅದಕ್ಕೆ ಪ್ರೂಫ್ ಇಲ್ಲಿದೆ ಯುವರ್ ಆನರ್. ನನ್ನ ಕ್ಲೈಂಟ್ ಸೂರ್ಯ ಅವರು ನಿರಪರಾಧಿ, ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಕೃಷ್ಣಮೂರ್ತಿ, ನೀವೇನು ಹೇಳ್ತೀರಿ? ಎಸ್ ಯುವರ್ ಆನರ್. ಸೂರ್ಯ ಅವರೇ, ನಿಮ್ಮ ಅಣ್ಣನ ಮಗಳು ನಿಮ್ಮ ಜೊತೆ ಇದ್ದಾರಾ? ಇಲ್ಲ. ಮತ್ತೆ ಎಲ್ಲಿದ್ದಾರೆ? ಅವ್ರ ಗಂಡನ ಮನೇಲಿ. ಸ್ವಲ್ಪ ಜೋರಾಗಿ ಹೇಳಿ. ಹೌದು, ಅವ್ರ ಗಂಡನ ಮನೇಲಿ. ಅಂದ್ರೆ ಅವ್ರಿಗೆ ಮದುವೆ ಆಗಿ ಅವ್ರ ಗಂಡನ ಮನೇಲಿದ್ದಾರೆ. ಹೇಳಿ. ಅವ್ರ ಮದುವೆ ಆಗಿರೋ ವಿಷಯ ನಮಗೆ ಗೊತ್ತಿರಲಿಲ್ಲ. ತಾಳಿ ಕಟ್ಟಿದ್ದು ಇವನೇ ಅಂತ ಹೇಳಿದ್ರು ಅಷ್ಟೇ. ಅಂದ್ರೆ ಇದು ನೀವು ನೋಡಿ ಮಾಡಿದ ಮದುವೆ ಅಲ್ಲ, ವೇದಿಕಾ ಅವರೇ ನೋಡ್ಕೊಂಡಿರೋದು. ಅಂದ್ರೆ ಹುಡುಗನ ಕಮ್ಯುನಿಟಿ ಬೇರೆ, ನಿಮ್ಮ ಕಮ್ಯುನಿಟಿ ಬೇರೆ, ಹೌದಾ? ಹೌದು. ಅಂದ್ರೆ ಸಹಜವಾಗಿ ನಿಮ್ಗೆ ಯಾರಿಗೂ ಈ ಮದುವೆ ಇಷ್ಟ ಇರಲಿಲ್ಲ. ನಿಮ್ಮ ಮನೆ ಮರ್ಯಾದೆಗೆ ಧಕ್ಕೆ ಬರೋವಾಗ ನಡ್ಕೊಂಡ್ಲು ಅಂತೇಳಿ ನಿಮ್ಮ ಅಣ್ಣನ ಮಗಳ ಮೇಲೆ ನಿಮ್ಗೆಲ್ಲ ಕೋಪ, ಹೌದಾ? ಹೇಳಿ, ಹೌದಾ? ಹೌದು, ಕೋಪ ಇತ್ತು, ಆದರೆ ಒಡೆಯೋಂಥ ಕೋಪ ಅಲ್ಲ. ಯುವರ್ ಆನರ್, ಡಿಫೆನ್ಸ್ ಲಾಯರ್ ಅವರು ಮಾತಾಡ್ಬೇಕಾದ್ರೆ ಇವ್ರಿಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತೇಳಿ ಒತ್ತಿ ಒತ್ತಿ ಹೇಳಿದ್ರು. ಆದ್ರೆ ವೇದಿಕಾ ಅವರು ಬೇರೆ ಕಮ್ಯುನಿಟಿ ಹುಡುಗನ್ನ ಮದುವೆ ಆಗಿದ್ದಾರೆ, ಅದು ಇವ್ರಿಗೆ ಇಷ್ಟ ಇಲ್ಲ ಅಂತೇಳಿ ಹೇಳಲೇ ಇಲ್ಲ. ಕದ್ದು ಮದುವೆ ಆಗಿದ್ದಾಳೆ ಅಂತ ಗೊತ್ತಾದಾಗ ಇವ್ರಿಗೆಲ್ಲ ಕೆಂಡ ಅಂತ ಕೋಪ ಬಂದಿದೆ. ತಮ್ಮ ಮರ್ಯಾದೆನ ಹರಾಜ್ ಹಾಕಿದ್ಲು ಅಂತೇಳಿ ಇವಳು ಮನೆಗೆ ಹೋಗಿ ಮರದ ಪೀಸ್ ತಗೊಂಡು ಹಲ್ಲೆ ಮಾಡಿದ್ದಾರೆ ಯುವರ್ ಆನರ್. ವೇದಿಕಾ ಅವರು ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಹೋಗಿದ್ದಾರೆ. ಇಲ್ಲ ಅಂದಿದ್ರೆ ಇವತ್ತು ವೇದಿಕಾ ಅವ್ರ ಕೊಲೆ ಆಗಿದ್ರು ಆಶ್ಚರ್ಯ ಪಡಬೇಕಾಗಿರಲಿಲ್ಲ. ಸೂರ್ಯ ಅವರಿಗೆ ವೇದಿಕಾ ಮೇಲೆ ಹಲ್ಲೆ ಮಾಡೋದಕ್ಕೆ ಎಲ್ಲ ಕಾರಣಗಳು ಇದೆ ಯುವರ್ ಆನರ್. ಇನ್ನು ನಮ್ಮ ಡಿಫೆನ್ಸ್ ಲಾಯರ್ ಹೇಳಿದ್ರು, ಹಲ್ಲೆ ನಡೆದ ದಿನ ಪೇರೆಂಟ್ಸ್ ಮೀಟಿಂಗ್ ಇದೆ ಅಂತೇಳಿ ಶಾಲೆಗೆ ಹೋಗಿದ್ರು ಅಂತ. ಮೀಟಿಂಗ್ ಮಧ್ಯದಲ್ಲಿ ಇವರು ಹೊರಗಡೆ ಹೋಗಿ ಪುನಃ ಬಂದು ಕೂತ್ಕೊಂಡ್ರು ಅಂತೇಳಿ ಒಬ್ರು ಟೀಚರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ಒಪ್ಪೋದಾದ್ರೆ ಅವ್ರನ್ನ ವಿಟ್ನೆಸ್ ಆಗಿ ಕರೆಸ್ತೀನಿ ಯುವರ್ ಆನರ್. ನನಗೊಂದು ಫೋನ್ ಕಾಲ್ ಬಂದಿತ್ತು, ಇಂಪಾರ್ಟೆಂಟ್ ಕಾಲ್. ಹೋದೆ, ಬಂದೆ, ಕೂತೆ. ಇದನ್ನ ನಾನೇಗ್ ನಂಬಲಿ? ಆ ಸಮಯದಲ್ಲಿ ವೇದಿಕಾ ಮನೆಗೆ ಹೋಗಿ ಅವಳ ಮೇಲೆ ಹಲ್ಲೆ ಮಾಡಿ ಪುನಃ ಬಂದಲ್ಲಿ ಕೂತ್ಕೊಂಡಿದ್ದೀರಾ ಅಂತೇಳಿ ನಾನು ಹೇಳ್ತೀನಿ. ಇದೆಲ್ಲ ನೀವು ಕಟ್ಟಿರೋ ಕತೆ. ನಿಮಗೆ ಕೇಸ್ ಆಗುತ್ತೆ ಅಂತೇಳಿ ಮೊದಲೇ ಗೊತ್ತಿತ್ತು, ಅದಕ್ಕೆ ಈ ರೀತಿ ಎಲ್ಲ ಮಾಡಿದ್ರಿ ಅಂತೇಳಿ ನಾನು ಹೇಳ್ತೀನಿ. ಇದು ಸುಳ್ಳು ಸರ್. ವೇದಿಕಾ ಮದುವೆ ಆಗಿರೋದಕ್ಕೆ ನನಗೆ ಬೇಸರ ಇತ್ತು, ಆದ್ರೆ ಅವಳನ್ನ ಸಾಯಿಸುವಷ್ಟು ಕೋಪ ಇರಲಿಲ್ಲ ಯುವರ್. ಹಾಗಾದ್ರೆ ಬೇಸರ ಇತ್ತು ಅಂತೇಳಿ ನೀವು ಒಪ್ಕೊಂತೀರಾ ತಾನೆ? ನಿಮಗೆ ವೇದಿಕಾ ಮೇಲೆ ಕೋಪ ಇಲ್ಲ ಅಂದಿದ್ರೆ ಅವಳ ಪ್ರೀತಿನ ಮತ್ತೆ ಮದುವೆನ ಒಪ್ಕೊಬೇಕಿತ್ತು. ಯಾಕೆ ಒಪ್ಕೊಳ್ಳಿಲ್ಲ? ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ನೀವು, ನಿಮ್ಮಣ್ಣ ಮತ್ತೆ ನಿಮ್ಮ ಮನೆಯವರು ವೇದಿಕಾ ಮತ್ತೆ ಅವಳ ಗಂಡನ ಮನೆ ಅಳಿಯ ಅಂತೇಳಿ ಒಪ್ಕೊಂಡ್ರೆ ಜಡ್ಜ್ ಸಾಹೇಬ್ರು ಏನಾದ್ರು ಕ್ಷಮೆ ಕೊಡ್ಬೋದು. ಯುವರ್ ಆನರ್, ನಾನು ನನ್ನ ವಾದನ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆರೋಪಿ ತನ್ನ ತಪ್ಪನ್ನ ಒಪ್ಕೊಂಡು ವೇದಿಕಾ ಮತ್ತೆ ಅವಳ ಗಂಡನ ಮನೆ ತುಂಬಿಸ್ಕೊಳಕ್ಕೆ ಒಪ್ಪಿದ್ರೆ ಒಂದು ಕುಟುಂಬದ ಹಿತದೃಷ್ಟಿಯಿಂದ ಅವ್ರಿಗೆ ಕ್ಷಮೆ ನೀಡಬೇಕು ಅಂತೇಳಿ ನಾನು ನಿಮ್ಮ ಮುಂದೆ ಕೇಳ್ಕೊಂತೀನಿ. ದಟ್ಸ್ ಆಲ್ ಯುವರ್ ಆನರ್. ಮಿಸ್ಟರ್ ಸೂರ್ಯ, ರವಿ, ನೀವಿಬ್ರು ವೇದಿಕಾ ಮತ್ತು ಅವಳ ಗಂಡನ್ನ ಒಪ್ಕೊಂಡು ಮನೆ ತುಂಬಿಸ್ಕೊಳ್ತೀರಾ? ಆಗಲಿ ಯುವರ್ ಆನರ್, ಮನೆ ತುಂಬಿಸ್ಕೊಳ್ಳೋಕೆ ಒಪ್ಕೊಳ್ತೀನಿ. ನನಗೂ ಒಪ್ಪಿಗೆ ಇದೆ ಯುವರ್ ಆನರ್. ಇದೊಂದು ಸೂಕ್ಷ್ಮ ಮತ್ತು ಕೌಟುಂಬಿಕ ಆಯಾಮದ ಕೇಸ್ ಆಗಿರುವುದರಿಂದ
ಆರೋಪಿ ಸೂರ್ಯ ಅವರು, ದೂರುದಾರ ತಂದೆ ಇಬ್ಬರು ವೇದಿಕಾ ಮತ್ತು ಆಕೆಯ ಗಂಡನನ್ನ ಒಪ್ಪಿಕೊಂಡಿರುವುದರಿಂದ ಈ ಕೇಸನ್ನ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ಆರೋಪಿ ಕೋರ್ಟಿಗೆ ಹೇಳಿಕೆ ಕೊಟ್ಟಿರುವ ರೀತಿ ನಡೆದುಕೊಳ್ಳತಕ್ಕದ್ದು. ಹೆಂಗೆ ನಾನು ಹೇಳಿಲ್ವಾ ನಿಮ್ಮ ಅಪ್ಪ ಒಪ್ಕೊಳಂಗ್ ಮಾಡೇ ಮಾಡ್ತೀನಿ ಅಂತ. ನಿನಗ್ ದೊಡ್ಡ ಥ್ಯಾಂಕ್ಸ್. ನಿನ್ನ ಮದ್ವೆ ಆಗಿದ್ದಕ್ಕೆ ಎಲ್ಲಿ ನೀನ್ ನನ್ನ ತವ್ರ ಮನೆ ಕಳ್ಸಲ್ವೇನೋ ಅನ್ಕೊಂಡಿದ್ದೆ. ಹಂಗ ಮಾಡಕ್ಕಾಗತ್ತ ಚಿನ್ನ? ನಿನ್ನ ತವ್ರ ಮನೆ ವೈಭವ ನೋಡೇ ತಾನೆ ನಾನು ನಿನಗೆ ಕಾಳು ಹಾಕಿದ್ದು. ಅವ್ರು ಅಷ್ಟು ಸುಲಭವಾಗಿ ಒಪ್ಕೋತಾರೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಪೆದ್ದಿ, ಅವ್ರು ಸುಲಭವಾಗಿ ಎಲ್ಲೇ ಒಪ್ಕೊಂಡ್ರು. ನಮ್ಮ ಕಡೆ ಲಾಯರ್ ವಾದ ಮಾಡಿದ್ದ ರೇಂಜ್ ನೋಡಿ ನಿಮ್ಮ ಅಪ್ಪ ಚಿಕ್ಕಪ್ಪ ಇಬ್ರು ಔಟ್. ಹೌದು, ನೀನ್ ಯಾವಾಗ ಅಪಾಯಿಂಟ್ ಮಾಡ್ಕೊಂಡೆ ಅವ್ರನ್ನ? ನಿಮ್ ಚಿಕ್ಕಪ್ಪನಗಳು ನಂಗೆ ಗೊತ್ತಿಲ್ಲ. ನಮ್ಮ ಪರವಾಗಿ ವಾದ ಮಾಡಕ್ ಶುರು ಮಾಡಿದ್ರು. ಮಾಡ್ಕೊಳ್ಳಿ ಅಂತ ನಾನು ಸುಮ್ಮನಾದೆ. ಹೌದು, ಯಾರವರು? ಅಲ್ಲೇ ಇದ್ದಾರೆ, ತಡಿ ಒಂದು ಥ್ಯಾಂಕ್ಸ್ ಹೇಳಿ ಬಂದ್ಬಿಡೋಣ. ಹೆಂಗಿದ್ರು ಟಾಕ್ ಟೈಮ್ ಫ್ರೀ. ಬಾ ಸರ್. ಸರ್ ಸರ್ ನಮಸ್ಕಾರ ಸರ್. ನಮಸ್ತೆ. ನಮಸ್ಕಾರ ಸರ್. ನೀವ್ ಯಾರು ಅಂತ ನಮಗ್ ಗೊತ್ತಿಲ್ಲ, ಆದ್ರೆ ಇವತ್ತು ನಮ್ ಪರವಾಗಿ ವಾದ ಮಾಡಿ ಹೊಡೆದೋಗ್ತಿರೋ ಕುಟುಂಬನ ಒಂದ್ ಮಾಡಿದ್ರಿ. ಥ್ಯಾಂಕ್ಸ್. ಪರವಾಗಿಲ್ಲ ಬಿಡಮ್ಮ. ನಾನು ಹಾಕಿ ಶ್ರಮದಿಂದ ನಿಮ್ಮ ಮುಖದಲ್ಲಿ ನಗು ಬಂತಲ್ಲ, ನಂಗೆ ಅಷ್ಟೇ ಸಾಕು. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಸರ್. ನೀವು ವಾದ ಮಾಡಿದ್ದು ಹೆಂಗಿತ್ತು ಅಂದ್ರೆ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಎಂಟ್ರಿ ಕೊಟ್ಬಿಟ್ಟು ಮಾಡ್ತಾರಲ್ಲ ಸರ್, ಹಂಗಿತ್ತು ಸರ್. ಇಟ್ಸ್ ಮೈ ಪ್ಲೆಜರ್. ತುಂಬಾ ಉಪಕಾರ ಆಯ್ತು ಸರ್. ನಿಮಗೆ ಫೀಸ್ ಕೊಡೋ ರೇಂಜಲ್ಲಿ ನಾನಂತೂ ಇಲ್ಲ. ನಮ್ಮ ಪರವಾಗಿ ವಾದ ಮಾಡಿ ಅಂತ ಯಾರು ಹೇಳ್ಕೊಟ್ರು ಸರ್? ಇನ್ಯಾರು ಹೇಳಲಿಕ್ಕೆ ಸಾಧ್ಯ? ಇವ್ರು ಚಿಕ್ಕಮ್ಮ ಆರ್ತಿ. ಈ ವಿಷಯನ ಯಾರಿಗೂ ಹೇಳ್ಕೊಡ್ದು ಅಂತೇಳಿ ಆರ್ತಿಯವ್ರು ನನ್ನ ಹತ್ರ ಹೇಳಿ. ಆದರೆ ಮಾನವೀಯತೆ ದೃಷ್ಟಿಯಿಂದ ನಾನು ಈ ವಿಷಯ ನಿಮಗೆ ತಿಳಿಸ್ತಾ ಇದ್ದೀನಿ. ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ ವಿಷಯನ ನೀವು ಯಾರಿಗೂ ಹೇಳ್ಕೊಡಿ. ಅರ್ಥ ಆಯ್ತಾ? ಆರ್ತಿ ಚಿಕ್ಕಮ್ಮನ? ಹೌದು, ಅವರೇ ನನಗೆ ಫೋನ್ ಮಾಡಿ ಈ ಕೇಸನ್ನು ತಗೊಳ್ಳಿ ಅಂತೇಳಿ ಹೇಳಿದ್ದು. ಏನೇವ್, ಗುಡ್ ಲಕ್. ನಿಂತ್ಕ. ಸೋತವ್ರು ಯಾವತ್ತು ಗೆದ್ದವ್ರ ಹತ್ರ ಬರಬೇಕು, ಅವರೇ ಬಂದು ಮಾತಾಡಿಸ್ಲಿ. ಸೂರ್ಯ, ಬೇಡ, ನೀನು ಇಲ್ಲೇ ಇರು. ನಾನು ಹೋಗಿ ಬರ್ತೀನಿ. ನಾನು ಬರ್ತೀನಿ. ಬೇಡ ಸೂರ್ಯ, ನಿನಗೆ ಕೋಪ ಬರೋ ಥರ ಏನಾದರೂ ಮಾತಾಡ್ತಾನೋ. ನೀನು ಇಲ್ಲೇ ಇರು, ನಾನು ಕರ್ಕೊಂಬರ್ತೀನಿ. ನಮಸ್ಕಾರ ಮಾವನವ್ರಿಗೆ. ಓ ಸಾರಿ, ನಾನು ನಿಮ್ಮನ್ನು ಆ ಥರ ಕರಿಬಹುದಾ? ಕರಿಯಪ್ಪ, ಇನ್ನೇನು ಕೋರ್ಟಲ್ಲೇ ಡಿಸೈಡ್ ಆಯ್ತಲ್ಲ. ಅವತ್ತು ಜಾತ್ರೆನಲ್ಲೇ ಆಗಿದ್ದಾಗೋಯ್ತು ಅಳಿ ಅಂದರೆ ಬನ್ನಿ ಮನೆಗೆ ಚೆನ್ನಾಗಿರೋಣ ಅಂತ ಒಂದು ಮಾತು ಹೇಳಿದಿದ್ರೆ ಎಲ್ಲ ಈಸಿಯಾಗಿ ಸಾಲ್ವ್ ಆಗಿರ್ತಿತ್ತು. ಈ ರೀತಿ ಕೋರ್ಟು, ಸೂರ್ಯ ಜೈಲಿಗೆ, ನನ್ನ ಶತ್ರುಗೂ ಈ ರೀತಿ ಪರಿಸ್ಥಿತಿ ಬರೋದು ಬೇಡಪ್ಪ. ಬೆಣ್ಣೆಗೆ ಬಿಸಿ ಮುಟ್ಸಿದ್ರೆ ತುಪ್ಪ ಆಗೋದು ಅಲ್ವಾ? ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಪ್ಪ. ಪರವಾಗಿಲ್ಲ ಬಿಡಮ್ಮ, ಇನ್ಮೇಲೆ ಎಲ್ಲರೂ ಸಂತೋಷವಾಗಿರೋಣ. ಈಗಲಾದರೂ ನನ್ನ ಮಗಳನ್ನ ಮನೆಗೆ ಕಳಿಸ್ಕೊಡಪ್ಪ. ಕಳಿಸ್ಬಿಡಿ ಅಂದರೆ ಕಳಿಸ್ಬಿಡಕ್ಕಾಗತ್ತಾ? ಅವೆಲ್ಲ ಆಗಲ್ಲ. ನನಗೂ ಪ್ರೆಸ್ಟೀಜ್ ಅನ್ನೋದಿದೆ. ಎಳ್ನೀರು ಮಾರೋನ್ ಮಗ ಅಂತಂದ್ರೆ ಅಷ್ಟು ಚೀಪ್ ಅಂದ್ಕೊಂಡ್ರ? ಅರುಣ್ ಪ್ಲೀಸ್, ಅವ್ರಿಗೀಗಾಗ್ಲೇ ತುಂಬಾ ಅವಮಾನ ಆಗಿದೆ. ಪದೇ ಪದೇ ಅವಮಾನ ಮಾಡ್ಬೇಡ. ನನ್ ಕೈಯಲ್ಲಿ ನೋಡಕ್ಕಾಗಲ್ಲ, ಕೈ ಮುಗಿತೀನಿ ಪ್ಲೀಸ್. ಅವತ್ತೇ ಅವ್ರು ಒಪ್ಕೊಂಡಿದ್ರೆ ಈ ರೀತಿ ಅವಮಾನ ಮಾಡೋ ಪರಿಸ್ಥಿತಿನ ಬರ್ತಿರ್ಲಿಲ್ಲ. ನಾ ಏನ್ ಮಾಡ್ಲಿ, ಅವರೇ ಕೇಳ್ಕೊಂಡ್ ಬಂದಿದ್ದು. ಹೌದಪ್ಪ, ನಾನೇ ಕೇಳ್ಕೊಂಬಂದಿರೋದು. ನನ್ನಿಂದ ತಪ್ಪಾಗಿದೆ, ಒಪ್ಕೊಳ್ತೀನಿ.
ಈಗಲಾದ್ರೂ ಮಗಳನ್ನ ಮನೆಗೆ ಕಳಿಸ್ಕೊಡಯ್ಯ. ಇವರಮ್ಮ ಇವಳ ಚಿಂತೆಯಲ್ಲೇ ಹಾಸಿಗೆ ಹಿಡ್ದಿದ್ದಾರೆ. ದಯವಿಟ್ಟು ಕಳಿಸ್ಕೊಡಯ್ಯ. ಏನ ಅತ್ತೆ ಅಮ್ಮಂಗೆ ಹುಷಾರಿಲ್ಲ ಅಂತ ಸೆಂಟಿಮೆಂಟಲ್ ಟಚ್ ಮಾಡಿಬಿಟ್ರಿ. ಕರ್ಕೊ ಹೋಗಿ. ಹೋಗೋಣೇನಮ್ಮ. ಅಮ್ಮ ನೀನು ನೋಡಬೇಕು ಅಂತ ಕಾಯ್ತಾ ಇರ್ತಾಳೆ. ಬಾ ಹೋಗೋಣ. ಒಂದು ನಿಮಿಷ. ಮಗಳನ್ನ ಮನೆಗೆ ಕರ್ಕೊಂಡು ಹೋದ್ಮೇಲೆ ಎಲ್ಲ ಸೇರಿ ಬ್ರೈನ್ ವಾಶ್ ಮಾಡಿ ಮನೇಲೆ ಇಟ್ಕೊಳ್ಳೋಣ ಅಂತ ಏನಾರ ಪ್ಲಾನ್ ಮಾಡಿದ್ರೆ ಅಷ್ಟೇ. ಲಾಯರು ನೀವು. ಜಡ್ಜ್ ಕೊಟ್ಟಿರೋ ತೀರ್ಪಿಗೆ ಕೋರ್ಟ್ನಲ್ಲಿ ಒಪ್ಕೊಂಡಿದ್ದೀರಾ. ಮಾತಿಗೆ ಏನಾರ ತಪ್ಪೋ ಇಡೀ ಕುಟುಂಬನ ಕಾಟೆ ನಿಲ್ಲಿಸ್ತೀನಿ. ಹಾಗೇನು ಆಗಲ್ಲಯ್ಯ. ನಿನ್ನ ಹತ್ರನೇ ಕಳಿಸ್ಕೊಡ್ತೀನಿ. ಸಾರಿ ಚಿಕ್ಕಪ್ಪ. ಪರವಾಗಿಲ್ಲ ಬಾಕಂತ. ಪುಟ್ಟಿ, ಹೇಗಿದ್ಯಾ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಇಷ್ಟು ದಿನ ಎಲ್ಲಿ ಹೋಗಿದ್ರಿ? ಅದು ವೇದಿಕಾ. ವೇದಿಕಾ, ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ಪರಿಮಳ, ಮನೆಗೆ ಬಂದ ಮಗಳನ್ನ ಹೊರಗಡೆ ನಿಲ್ಲಿಸಿ ಮಾತಾಡ್ತಿದ್ಯಲ್ಲ, ಒಳಗಡೆ ಕರ್ಕೊಂಡು ಬಾರೆ. ಅಜ್ಜಿ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಪುಟ್ಟಿ, ನೀ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಚಿಕ್ಕಮ್ಮ, ಹೇಗಿದ್ದೀರಾ? ಎಲ್ಲ ಸರಿ ಹೋಯ್ತು ತಾನೆ? ಹೂನಮ್ಮ. ವೇದಿಕನ ಪರವಾಗಿ ಯಾರೋ ಲಾಯರ್ ವಾದ ಮಾಡಿದ್ರು. ಕೇಸ್ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಕೊನೆಗೆ ಅವರೇ ಅದಕ್ಕೆ ಪರಿಹಾರನೂ ಹೇಳಿದ್ರು. ಸಂತೋಷ್ನ ಅಳಿಯ ಅಂತ ಒಪ್ಕೊಂಡ್ರೆ ಕೋರ್ಟು ಕ್ಷಮಾದಾನ ಕೊಡ್ಬೋದು ಅಂದರು. ನಾವು ಒಪ್ಕೊಂಡ್ವಿ. ಕೇಸ್ ಡಿಸ್ಮಿಸ್ ಮಾಡಿ ಸೂರ್ಯನ ಬಿಡುಗಡೆ ಮಾಡಿದ್ರು. ಸದ್ಯ ಎಲ್ಲ ಇಲ್ಲಿಗೆ ಮುಗೀತಲ್ಲ. ದೇವ್ರು ದೊಡ್ಡವನು. ಬಾರಿ ಇಲ್ಲಿ. ಯಾಕೆ ಹೀಗೆ ಮಾಡಿದೆ? ನಮ್ಮೆಲ್ಲರೂ ಹೊಟ್ಟೆ ಉರಿಸ್ಬಿಟ್ಟಿಯಲ್ಲೇ. ನಿನ್ನಿಂದ ನಾವೆಲ್ಲ ಎಷ್ಟು ಕಷ್ಟಪಡ್ತಿದೀವಿ ಗೊತ್ತಾ? ವೇದಿಕಾ, ನಿಮ್ಮಮ್ಮ ನಿನ್ನ ಯೋಚನೆಯಲ್ಲೇ ಹಾಸ್ಪಿಟಲ್ ಸೇರ್ಕೊಂಡಿದ್ರು. ನೀನು ನೋಡಿದ್ರೆ ಅವ್ರು ನೋಡೋಕೆ ಬರಲೇ ಇಲ್ಲ. ಯಾಕೆ ವೇದಿಕಾ? ತಪ್ಪು ಮಾಡ್ದೆ ನೀನು. ಸೂರ್ಯ ಜೈಲ್ಗೆ ಹೋಗಾಗ ಮಾಡ್ದೆಯಲ್ಲ, ಯಾಕೆ ಹೀಗೆ ಮಾಡಿದೆ? ನಿಮ್ಮಪ್ಪ ಅವ್ರ ಕೆಲಸ ಎಲ್ಲ ಬಿಟ್ಟು ನೀನು ಹುಡ್ಕೊಂಡು ಬೀದಿ ಬೀದಿ ಅಲ್ಲಿ ಹೋಗಿ ಮಾಡಿದೆ. ನಮ್ಗೆ ಈ ಥರ ಕಷ್ಟ ಕೊಡೋದು ನಿಂಗೆ ಹೇಗೆ ಮನ್ಸು ಬಂತು? ನನ್ನ ಕ್ಷಮಿಸ್ಬಿಡಿ ಅಮ್ಮ. ಅದಕ್ಕೆ ವೇದಿಕಾ ಈಗ ಮನೆಗೆ ಬಂದಾಗಿದೆ, ಎಲ್ಲ ಸರಿ ಹೋಗಿದೆಯಲ್ವಾ? ಮತ್ತ್ಯಾಕೆ? ಪರಿಮಳ, ವೇದಿಕಾ ಮನೆಗೆ ಬಂದರೆ ಸಾಕು, ನಾನು ಬೈಯೋದಿಲ್ಲ, ನೀವು ಯಾರು ಬೈಬಾರ್ದು ಅಂತ ಹೇಳ್ತಿದ್ದೆ. ನೀನೇ ಬೈತಾ ಇದೆಯಲ್ಲೇ. ಹೌದಲ್ಲ, ಇವಳ ಮದ್ವೆನ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ನಾನು ಏನೇನೋ ಆಸೆ ಇಟ್ಕೊಂಡಿದ್ದೆ. ಬೇಡ ಬೇಡ ಅಂದ್ರು ಇವಳು ನೋಡ್ದಾಗೆಲ್ಲ ಅದು ನೆನಪು ಬಂದ್ಬಿಡುತ್ತೆ. ಈಗ ನೆನಪು ಮಾಡ್ಕೊಂಡು ಏನ್ರಿ ಪ್ರಯೋಜನ? ಆಗೋದೆಲ್ಲ ಆಗೋಯ್ತು. ಸಾರಿ ಕಣೆ ವೇದಿಕಾ. ನೀವ್ಯಾಕಮ್ಮ ಸಾರಿ ಕೇಳ್ತೀರಾ? ತಪ್ಪು ಮಾಡಿರೋದು ನಾನು. ನಿಮಗೆ ನನ್ನ ಮೇಲೆ ಕೋಪ ಇದೆ, ಬೇಜಾರು ಇದೆ. ನನಗೆ ಹೊಡೆದು ಬಿಡಮ್ಮ, ನನಗೆ ಚೆನ್ನಾಗಿ ಹೊಡೆದು ಬಿಡು. ಹೊಡೆದು ಏನೇ ಪ್ರಯೋಜನ? ಕಳೆದೋಗಿರೋ ನಿನ್ನ ಜೀವನ
ನಿನ್ನ ಮುಗ್ಧತೆ, ನೀನು ನನ್ನ ಮಗಳು ಅನ್ನೋ ಹಕ್ಕು ಇದೆಲ್ಲ ವಾಪಸ್ ಬರುತ್ತೆ ಹೇಳು? ಇದೆಲ್ಲ ವಾಪಸ್ ಬರೋದಾದ್ರೆ ಹೇಳು, ಖಂಡಿತ ಹೊಡಿತೀನಿ. ನಾನು ನಿನ್ನ ಬಗ್ಗೆ ಇಟ್ಕೊಂಡಿದ್ದ ಆಸೆಗಳು, ನಾನು ನಿಮ್ಮಪ್ಪ ನಿನ್ನ ಬಗ್ಗೆ ಕಟ್ಕೊಂಡಿದ್ದ ಕನಸುಗಳು, ಇದೆಲ್ಲ ವಾಪಸ್ ಬರುತ್ತೇನೆ? ಬರಲ್ಲ ಅಲ್ಲ? ನೀನು ಬರೀ ನನ್ನ ಮಗಳಾಗಿದೆಯಲ್ಲ, ಆ ಕಾಲ ನಮ್ಮ ಕೈ ಜಾರು ಹೊರಟೋಯ್ತು. ಇನ್ನೆಷ್ಟೇ ಬೆಲೆ ಕೊಡ್ತೀವಿ ಅಂದರೂ ನಾವು ಅದನ್ನು ವಾಪಸ್ ಪಡೆಯೋದಕ್ಕಾಗೋದಿಲ್ಲ. ಮೊದಲಾಗಿದ್ರೆ ವೇದಿಕಾ ಅದನ್ನ ಮಾಡಬೇಡ, ಅಲ್ಲಿ ಹೋಗ್ಬೇಡ ಅಂತ ನಾನು ಹಕ್ಕು ಚಲಾಯಿಸ್ತಾ ಇದ್ದೆ. ಆದ್ರೆ ಈಗ ನೀನು ಯಾರ್ದೋ ಹೆಂಡ್ತಿ, ನಿನ್ನ ನೋಡ್ಬೇಕು ಅಂದ್ರು ನಾವು ಅವ್ನ ಪರ್ಮಿಷನ್ ತಗೋಬೇಕು. ನಿನಗೆ ಬರೀ ನಮ್ಮ ನೆಂಟ್ರಷ್ಟೇ, ಬರೀ ನಮ್ಮ ನೆಂಟ್ರು. ಪ್ಲೀಸ್ ಅಳ್ಬೇಡಮ್ಮ. ಏನೇ ಪರಿಮಳ, ಇಷ್ಟು ದಿನ ಮಗಳನ್ನ ನೋಡ್ಬೇಕು ಅಂತ ಹಂಬಲಿಸ್ತಾ ಇದ್ದೆ, ಈಗ ಅವಳು ಎದುರಿಗೆ ಬಂದು ನಿಂತಾಗ ಅಳ್ತಿಯಲ್ಲೇ. ನೋಡು ವೇದಿಕಾ, ನೀನು ಸಮಾಧಾನ ಮಾಡ್ಕೊ. ಎಷ್ಟೊಂದು ದಿನ ಆದ್ಮೇಲೆ ಮನೆಗೆ ಬಂದಿದ್ಯಾ, ನೀನು ನಿಮ್ಮ ಅಮ್ಮನ ಥರ ಅಳ್ತಾರಾ? ನಿಮ್ಗೆಲ್ಲ ನಾನು ಎಷ್ಟು ಕಷ್ಟ ಕೊಟ್ಬಿಟ್ಟೆ, ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸಿ. ಆರ್ತಿ, ಏನು ಮಾಡ್ತಿದ್ದೀಮ್ಮ? ಅಮ್ಮ, ನನ್ನ ಕ್ವಾಲಿಫಿಕೇಷನ್ ಮ್ಯಾಚ್ ಆಗುವಂಥ ಜಾಬ್ನ ಮಾರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಇವತ್ತು ಒಳ್ಳೆ ದಿನ, ಸಂಕಷ್ಟ ಚತುರ್ಥಿ. ದೇವಸ್ಥಾನಕ್ಕೆ ಹೋಗೋಣ ಬಾ. ದೇವ್ರ ಹತ್ರ ಬೇಡ್ಕೊಂಡ್ರೆ ಎಲ್ಲ ಒಳ್ಳೇದಾಗತ್ತೆ. ನಾನು ದೇವಸ್ಥಾನಕ್ಕೆಲ್ಲ ಬರಲ್ಲ ಅಮ್ಮ. ದೇವಸ್ಥಾನಕ್ಕೆ ಬರೋದ್ರಿಂದ ನನ್ನ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗಿಲ್ಲ. ಆರ್ತಿ, ದೇವಸ್ಥಾನಕ್ಕೆ ಹೋಗಿ ದೇವ್ರ ಹತ್ರ ಬೇಡ್ಕೊಂಡ್ರೆ ಎಲ್ರ ಕಷ್ಟ ಪರಿಹಾರ ಆಗುತ್ತೆ ಅನ್ನೋ ನಂಬಿಕೆ ನನಗೂ ಇಲ್ಲ. ದಿನ ಎಷ್ಟೋ ಜನ ದೇವ್ರ ಹತ್ರ ಹೋಗಿ ಬೇಡ್ಕೋತಾರೆ. ಹಾಗೇನಾದ್ರೂ ಆಗೋದಿದ್ರೆ ಇವತ್ತು ಕಷ್ಟ ಅನ್ನೋ ಪದಕ್ಕೆ ಅರ್ಥ ಜನ ಗೊತ್ತೇ ಆಗ್ತಿರ್ಲಿಲ್ಲ. ನಮ್ಮ ಕಷ್ಟನ ದೇವ್ರ ಪರಿಹಾರ ಮಾಡಲ್ಲ ಅಂದಮೇಲೆ ಆ ಕಲ್ ದೇವ್ರಿಗೆ ಯಾಕಮ್ಮ ಪೂಜೆ ಮಾಡಬೇಕು, ಯಾಕೆ ನಮಸ್ಕಾರ ಮಾಡ್ಬೇಕು ಹೇಳಿ? ನಮ್ಮ ಭಾವನೆಗಳನ್ನೇ ಅರ್ಥ ಮಾಡ್ಕೊಳ್ದಿರೋ ಆ ದೇವರಿಗೆ ಈ ಊದ್ಬತ್ತಿ, ಕರ್ಪೂರ, ಹೂವೆಲ್ಲ ಯಾಕೆ ಇಡಬೇಕು? ಯಾಕೆ ಅಂದ್ರೆ ನಮ್ಗೆ ಕಷ್ಟಗಳನ್ನ ಎದುರಿಸೋ ಶಕ್ತಿ ಕೊಡ್ಲಿ ಅಂತ. ಈಗ ಮಳೆ ಬಂದಾಗ ನೆನೆಬಾರ್ದು ಅಂತ ಕೊಡೆ ಹಿಡ್ಕೊಳಲ್ವಾ? ಹಾಗೆ ಕಷ್ಟದ ಮಳೆಯಲ್ಲಿ ನಾವು ನೆನಿಬಾರ್ದು ಅಂತ ದೇವರನ್ನ ನೆನೆಯೋದು. ಕಷ್ಟ ಕೊಡೋನು ಅವನೇ, ಕಷ್ಟನ ಸಹಿಸ್ಕೊಳ್ಳೋ ಶಕ್ತಿ ಕೊಡು ಅಂತ ಬೇಡ್ಕೊಳ್ಳೋದು ಅವನನ್ನೇ. ನನಗಿದ್ಯಾವ್ದ್ರಲ್ಲೂ ನಂಬಿಕೆ ಇಲ್ಲಮ್ಮ. ನನ್ನ ಕಷ್ಟನ ನಾನೇ ಧೈರ್ಯದಿಂದ ಎದುರಿಸ್ತೀನಿ. ನನಗೆ ಯಾವ ದೇವ್ರ ಸಹಾಯನೂ ಬೇಕಾಗಿಲ್ಲ. ಸರಿಯಮ್ಮ, ನಿನ್ನಿಷ್ಟ. ನಾನು ಆರ್ಯನ ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹುಷಾರಮ್ಮ. ಸರಿ. ಹಲೋ, ಏನಾಯ್ತು? ಸಕ್ಸಸ್ ಆಯ್ತು ಮೇಡಮ್. ಸೂರ್ಯ ಅವರು ರವಿ ಬಾಬಾ ವೇದಿಕನ ಕ್ಷಮಿಸಿದ್ರ? ಅವನ ನಳಿ ಅಂತ ಒಪ್ಕೊಂಡ್ರ? ಹೌದು ಮೇಡಮ್, ಇಬ್ರು ಕೋರ್ಟಲ್ಲಿ ಎಲ್ಲರ ಮುಂದೆ ಒಪ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ವೇದಿಕಾಗೊಂದು ದಾರಿ ಆಯ್ತು. ಇದೆಲ್ಲ ಸಾಧ್ಯ ಆಗಿದೆ ನಿಮ್ಮ ಬುದ್ಧಿವಂತಿಕೆಯಿಂದಾನೆ. ನನ್ನ ಬುದ್ಧಿವಂತಿಗಿಂತ ನಿಮ್ಮ ನಂಬಿಕೆ ಮೇಡಮ್ ಗೆದ್ದಿದ್ದು. ಹೊಡೆದೋಗ್ತಾ ಇರೋ ಸಂಸಾರನ ಹೇಗಾದ್ರೂ ಮಾಡಿ ಒಂದ್ ಮಾಡ್ಬೇಕು ಅನ್ನೋ ಆ ನಿಮ್ಮ ಕಾಳಜಿ ಇದೆಯಲ್ಲ, ಅದು ಮೇಡಮ್ ಗೆದ್ದಿದ್ದು. ಸರ್, ನಾಳೆನೆ ನಿಮ್ಮ ಅಕೌಂಟ್ಗೆ ಫೀಸ್ ರೆಮಿಟ್ ಮಾಡಿಬಿಡ್ತೀನಿ. ನೋ, ನಾನು ಈ ಕೇಸಿಗೆ ಫೀಸ್ ತಗೊಳ್ಳಲ್ಲ. ಯಾಕೆ ಸರ್? ಬೇರೆ ಕಡೆ ಕೇಸ್ಗೆಲ್ಲ 50,000ದಿಂದ ಲಕ್ಷಗಟ್ಟಲೆ ಫೀಸ್ ಇಸ್ಕೊಳ್ತಾರೆ. ನೀವ್ಯಾಕೆ ಬೇಡ ಅಂತ ಇದ್ದೀರಿ? ನಿಮಗೆ ನಿಮ್ಮ ಗಂಡನ ಮನೆ ಕಡೆಯಿಂದ ಅಷ್ಟು ಅನ್ಯಾಯ ಆಗಿದ್ರು ಆ ಮನೆಗೆ ಒಳ್ಳೇದು ಮಾಡಬೇಕು ಅಂತ ಬಯಸ್ತಿರಲ್ಲ, ಆ ಒಳ್ಳೆತನಕ್ಕೆ ಹ್ಯಾಟ್ಸ್ ಆಫ್. ನೀವೊಬ್ಬರೇ ಈ ಥರ ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ರೆ ಸಾಕ? ಸರಿ ಸರ್, ಇಬ್ಬರಿಗೂ ಬರೋ ಪುಣ್ಯದಲ್ಲಿ 1/2 ಮಾಡ್ಕೊಳ್ಳೋಣ. ನಿಮ್ಗೆ ನಿಮ್ ಗಂಡ ಎಲ್ಲರ ಮುಂದೆ ಅಷ್ಟೊಂದು ಅವಮಾನ ಮಾಡಿದ್ರು. ನಿಮ್ಮ ಜಾಗದಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಾ ಇದ್ರು. ನೀವ್ಯಾಕೆ ಹಾಗೆ ಮಾಡ್ಲಿಲ್ಲ ಮೇಡಮ್? ಅವರೆಲ್ಲ ಏನೇ ಅವಮಾನ ಮಾಡಿದ್ರು
ಅವ್ರು ನನ್ನ ಗಂಡ ಅನ್ನೋದು ಸತ್ಯ ಅಲ್ವಾ ಸರ್? ನಾನು ಯಾವ ತಪ್ಪು ಮಾಡದೇ ಇದ್ರು ನಾನು ತಪ್ಪು ಮಾಡಿದ್ದೀನಿ ಅಂತ ಸುಳ್ಳು ಆರೋಪ ಹೊರಿಸಿದ್ರು. ಇವತ್ತಲ್ಲ ನಾಳೆ ಸತ್ಯ ಏನಂತ ಗೊತ್ತಾಗೇ ಆಗುತ್ತೆ. ಆ ದಿನಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದೀನಿ. ಓಕೆ ಮೇಡಮ್,